ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಉಟ್ಟಾಳ ಕಮಲಾಸನ್ಗೆ ಉಟ್ಟಾಳ ಕಮಲಾಸನ್ಗೆ ಅಂಗ ಕಮಲಾಸನ್ಗೆ ಅಂಗ ಕಮಲಾಸನ್ಗೆ ಬಹುತೇಕ ಈಗೊಂದು ಸುಮಾರು 5-6 ದಿನದಿಂದ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಸುದ್ದಿಯಲ್ಲಿರುವಂತಹ ಸುದ್ದಿ. ಯಾಕೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಇಲ್ಲಿ ಬಂದು ಬದುಕಿ ಇಲ್ಲಿ ಬಂದು ಜೀವನ ಮಾಡಿಕೊಳ್ಳುವಂಥವ್ರು ಅನ್ಯ ಭಾಷಿಕರ ವಿರುದ್ಧ ಅನೇಕ ವರ್ಷಗಳಿಂದ ನಾವು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅದೇ ಒಂದು ಪರಿಸ್ಥಿತಿ ಮತ್ತೊಮ್ಮೆ ಈ ಚಲನಚಿತ್ರ ನಟ ಈ ಕಮಲ್ ಹಾಸನ್ ತಮಿಳು ನಟನಾಗಿರುವಂತಹ ಕಮಲ್ ಹಾಸನ್ ಇವತ್ತು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರೋಂಥದ್ದಕ್ಕೆ ನಾವು ವಿರೋಧಿಸಿ ಇವತ್ತು ನಮ್ಮ ವಾಟಾಳ್ ನಾಗರಾಜಣ್ಣರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ಸರ್ಕಲಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಯಾಕೆ ನಮಗಿಂತಹ ಒಂದು ಕರ್ಮ ಅಂತ ಹೇಳಬೇಕಾಗತ್ತೆ. ಇವತ್ತು ಇಲ್ಲಿ ಬಂದು ಹಣ ಮಾಡ್ಕೊಂಡು ಹೋಗ್ತೀರಾ, ಇಲ್ಲಿ ಬಂದು ತಿಂತೀರಾ, ಇಲ್ಲಿ ಬಂದು ಬದುಕ್ತೀರಾ, ಇಲ್ಲಿನ ಭಾಷೆಯನ್ನು ವಿರೋಧ ಮಾಡ್ತಿರಲ್ಲ. ಯಾವ ಅಯೋಗ್ಯ ಇವನು ಚಿತ್ರ ನಮಗೇನು ಇಲ್ಲಿ ಕನ್ನಡಿಗರಿಗೆ ಬೇಕಾ? ಕನ್ನಡ ಪರ ಇವತ್ತು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ. 7 ಕೋಟಿ ಕನ್ನಡಿಗರು ಈ ಚಿತ್ರವನ್ನು ಬಹಿಷ್ಕಾರ ಹಾಕಬೇಕು. ಈ ಚಿತ್ರ ಕರ್ನಾಟಕದಲ್ಲಿ ಯಾವ ಕನ್ನಡಿಗರು ನೋಡಬಾರ್ದು ಅಂತೇಳಿ ನಾನು 7 ಕೋಟಿ ಕನ್ನಡಿಗರಲ್ಲಿ ಕೈ ಮುಗಿದು ನಿಮ್ಮನ್ನು ಬೇಡ್ಕೊತಾ ಇದ್ದೀವಿ. ಇವನಿಗೆ ಈ ಚಿತ್ರ ಏನಾದರೂ ಬಿಡುಗಡೆ ಮಾಡಿದ್ರೆ ಥಿಯೇಟ್ರ್ಗಳಿಗೆ ನುಗ್ಗಿ ಹೊಡಿತೀವಿ, ಮಸಿ ಬಳಿತೀವಿ. ಕಮಲ್ ಹಾಸನ್ ಈ ಬೆಂಗಳೂರಿಗೆ ಕರ್ನಾಟಕಕ್ಕೆ ಹೆಜ್ಜೆ ಇಡಕ್ಕೂ ಬಿಡೋದಿಲ್ಲ. ಕನ್ನಡ ಪರ ಹೋರಾಟಗಾರರು ಇವತ್ತು ಬಹಳ ಆಕ್ರೋಶದಲ್ಲಿದ್ದಾರೆ. ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದಾರೆ. ಅದು ಬಹಳ ಖುಷಿ ಕೊಡುವಂಥ ವಿಚಾರ. ಇವತ್ತು ನಮ್ಮ ವಾಟಾಳ್ ನಾಗರಾಜಣ್ಣ ಕೆಲವೇ ಕ್ಷಣಗಳಲ್ಲಿ ಇವತ್ತು ಬರ್ತಿದ್ದಾರೆ. ಗಡಿನಾಡಲ್ಲಿ ಅನೇಕ ರೀತಿಯ ತೊಂದರೆಗಳಿದ್ದಾವೆ. ನಾನು ವಾಟಾಳ್ ನಾಗರಾಜಣ್ಣ ಹಿರಿಯ ಹೋರಾಟಗಾರರಾಗಿರೋದ್ರಿಂದ ಅವರಿಗೆ ಮನವಿ ಮಾಡಿದ್ದೇನೆ, ಬನ್ನಿ ಇಲ್ಲಿ. ಇವತ್ತು ಬೆಂಗಳೂರಲ್ಲಿ ಮಾತ್ರ ಹಿಂದಿಯವರ ಹಾವಳಿ ಇತ್ತು, ಇವತ್ತು ಶೇಟುಗಳ ಹಾವಳಿ ಇತ್ತು. ಇವತ್ತು ಈ ಗಡಿಭಾಗಗಳಲ್ಲೂ ಸಹ ನಮ್ಮ ಕನ್ನಡಿಗರನ್ನು ತುಳಿಯುವಂಥ ಕೆಲಸ ಮುಖ್ಯ ಬೀದಿಗಳಲ್ಲಿ ಇವತ್ತು ದೊಡ್ಡ ಅಂಗಡಿಗಳನ್ನು ಹಾಕ್ಕೊಂಡು ಕನ್ನಡಿಗರಿಗೆ ಇಲ್ಲಿ ಜಾಗ ಇಲ್ಲದಿರೋ ಮಾಡ್ತಾ ಇದ್ದಾರೆ. ಭಾಷೆಯನ್ನು ತುಳಿಯುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಇನ್ನೊಂದು ವಿಚಾರ, ಇವತ್ತು ಈಶಾ ಫೌಂಡೇಶನ್ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಹಿರಿಯ ಹೋರಾಟಗಾರರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅಲ್ಲಿ ಇವತ್ತು ಒಂದು ಲವರ್ಸ್ಗೋಸ್ಕರ ಪ್ರೇಮಿಗಳ ತಾಣ ಆಗಿದೆ. ದೇವರು ಅನ್ನುವಂತಹ ಭಾಳ ನಾನು ದೈವ ಭಕ್ತ, ನಾನು ಇವತ್ತು ಈಶ್ವರನ ಪರಮ ಭಕ್ತ. ನಾನು ವರ್ಷಕ್ಕೆ 3-4 ಬಾರಿ ಧರ್ಮಸ್ಥಳಕ್ಕೆ ಹೋಗ್ತೀನಿ. ಆದರೆ ಇಲ್ಲಿ ನಾನು ಹುಟ್ಟು ಬೆಳೆದಂಥ ಊರಿದು, ನಾನು ಹುಟ್ಟು ಬೆಳೆದಂಥ ಊರು ಅಲ್ಲಿಯೇ ಈಶಾ ಫೌಂಡೇಶನ್ ಪಕ್ಕದಲ್ಲಿ ಉದ್ಭವ ಮೂರ್ತಿ ದಕ್ಷಿಣ ಮುಖವಾಗಿ ಉದ್ಭವವಾಗಿಂದ ನರಸಿಂಹಸ್ವಾಮಿ ದೇವ್ರನ್ನ ನಾವು ಹುಟ್ಟದಾಗಿಂದ ವರ್ಷ ಒಂದು ಜಾತ್ರೆ ಮಾಡ್ತಾರೆ. ಅಷ್ಟು ಭಕ್ತಿ ಇರುವಂಥ ದೇವರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಇವತ್ತು ಸರ್ಕಾರದಿಂದ ಅನುದಾನಗಳು ಕೊಟ್ಟು ಯಾರೋ ಒಬ್ಬ ಹಣ ಮಾಡಿಕ್ಕೆ ಬಂದಿರೋ ಅಂತಹ ಅಯೋಗ್ಯರ ಇವತ್ತು ಅಲ್ಲಿ ಏನೋ ಒಂದು ಪ್ರವಾಸಿ ತಾಣ ಮಾಡಿಕೊಂಡು ಇಲ್ಲಿ ರೈತರಿಗೆ ತೊಂದರೆ ಕೊಟ್ಕೊಂಡು ಅನೇಕ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ಇವತ್ತು ಅಪಘಾತಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಅನೇಕ ವಿಚಾರಗಳು ಈ ಚಿಕ್ಕಬಳ್ಳಾಪುರದಲ್ಲಿ ಬಂದು ನೀವು ಮಾತಾಡಬೇಕು, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ವಾಟಾಳ್ ಸಾಹೇಬ್ರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತು ಬರ್ತಾ ಇದ್ದಾರೆ, ನಿಮ್ಮ ಜೊತೆ ನಾವು ಇರ್ತೀವಿ. ನಿಜಕ್ಕೂ ಹೆಮ್ಮೆ ಆಗುತ್ತೆ. ಇಂಥ ಇಳಿ ವಯಸ್ಸಲ್ಲಿ ಅವ್ರ ಕನ್ನಡದ ಬಗ್ಗೆ ಇಷ್ಟು ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಚಿರಬಾಗಿ ನಾನು ಸ್ವಾಗತವನ್ನು ಕೋರಿ, ನಮ್ಮ ಗಡಿಭಾಗಗಳಲ್ಲಿ ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸುವಂಥದ್ದು ಬೇರೆ. ಇದು 2500 ವರ್ಷಗಳ ಇತಿಹಾಸವುಳ್ಳ ಕನ್ನಡಕ್ಕೆ ಇವತ್ತು ಕನ್ನಡದಿಂದ ತಮಿಳು ಬಂದಿದೆ. ಅಯೋಗ್ಯನಿಗೆ ಗೊತ್ತಿಲ್ಲದರ ತಮಿಳಿನಿಂದ ಕನ್ನಡ ಅಂತ ಹೇಳುವಂತಹ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಂತಹ ಅಯೋಗ್ಯ ಬೇವರ್ಸಿ ಲೋಫರ್ ಲಫಂಗ ಕಮಲ್ ಹಾಸನ್ಗೆ ಚಪ್ಪಲಿಯಲ್ಲಿ ಹೊಡೆದು ನಾವು ಮೆರವಣಿಗೆ ಮಾಡ್ತೀವಿ, ಕರ್ನಾಟಕಕ್ಕೆ ಏನಾರ ಬಂದ್ರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು. ಓಕೆ ಸರ್, ಥ್ಯಾಂಕ್ ಯು.